ಸರ್ ನಮಸ್ಕಾರ. ನಿಮ್ಮ ಹೆಸರು? ಜನ್ನಾವರ ಗ್ರಾಮದ ರೈತರು. ಇವರು ವ್ಯವಸಾಯ ಮಾಡ್ತಾರೆ. ಅಡಿಕೆ ಮತ್ತು ತೆಂಗು ಮತ್ತು ದಾಳಿಂಬೆ ಎಲ್ಲ ಬೆಳೆಗಾರರು. ಈಗ ನಮಗೆ ಇವತ್ತು ಇದು ಅಡಿಕೆ ಮರದ ಬೆಳೆಯುವ ಕ್ರಮ ಹೇಗೆ, ಅಡಿಕೆನ ಯಾವಾಗ ನಡ್ತೀರ ನೀವು, ಆಮೇಲೆ ಅದು ಫಸ್ಲು ಬರೋಕ್ಕೆ ಎಷ್ಟು ದಿನಗಳಾಗುತ್ತೆ, ಆಮೇಲೆ ಅದಕ್ಕೆ ಏನು ನೀರಾವರಿ ಮತ್ತು ಗೊಬ್ಬರ ಮತ್ತು ಅದು ಫಸಲು ಎಷ್ಟು ವರ್ಷ ಬಾಳುತ್ತೆ, ಅದನ್ನು ಯಾವ ಥರಕ್ಕೆ ವ್ಯವಸಾಯನ ಮಾಡ್ತೀರಾ ಅಂತ ಸ್ವಲ್ಪ ನಮ್ಮ ಮಕ್ಕಳಿಗೆ ಮತ್ತು ನಮಗೂ ಸಹ ತಿಳ್ಕೊಡ್ಬೇಕು ಸರ್. ಅದನ್ನು ಅಡಿಕೆ ಹಾಕ್ಬೇಕಾದ್ರೆ ನಾವು ಮುಂಗಾರು ಸ್ಟಾರ್ಟಿಂಗು ಟೈಮ್ನಾಗ ಹಾಕ್ತೀವಿ. ಮುಂಗಾರು ಮಳೆ ಟೈಮಲ್ಲಿ ಈಗ ಜೂನ್ ಜುಲೈ ಫಲವತ್ತತೆ ಭೂಮಿ ಮಳೆ ಬಿದ್ದರೆ ಭೂಮಿ ತಣ್ಣಗಿರುತ್ತಲ್ಲ, ಆ ಮೂಮೆಂಟಿಗೆ ಅಡಿಕೆ ಹಾಕ್ತೀವಿ. ಅಡಿಕೆ ಹಾಕ್ಬೇಕಾದ್ರೆ ಅದಕ್ಕೆ ದನಿನ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬೇವಿನ ಹಿಂಡಿ. ನೀವೇನಾದ್ರು ಗೊಬ್ಬರನ ನೀವೇ ತಯಾರು ಮಾಡ್ತೀರಾ? ಈ ಕಾಂಪೋಸ್ಟ್ ಗೊಬ್ಬರ? ಇಲ್ಲ ಸರ್, ನಮ್ಮಲ್ಲಿ ದನಿನ ಕೊಟ್ಟಿಗೆ ಜಾಸ್ತಿ ಇದೆ. ಆಮೇಲೆ ಮೇಲಾಗಿ ದನಿನ ಕೊಟ್ಟಿಗೆ ಬಿದ್ದು ತಾಮಂದು ಅದ್ರ ಗೊಬ್ಬರ ಹಾಕಲ್ಲ. ಈಗ ಉಳಿದಿದ್ದೆಲ್ಲವ ಈ ಗರಿಗಳು ಮತ್ತು ಇದೆಲ್ಲ ನೋಡ್ರಿ, ಅಲ್ಲಿ ಕಾಂಪೋಸ್ಟ್ ಗೊಬ್ಬರ ಮಾಡ್ತಿದ್ದಾರೆ. ಅಲ್ಲಿ ಹಾಕಿಬಿಟ್ಟು ಅದು ಒಂತಕ್ಕೆ ಹಾಕಿ ಅದಕ್ಕೆ ನೀರು ಬಿಟ್ಬಿಟ್ಟು ಗುಂಡಿ ತೆಗೆದು ಅದನ್ನು ಮಾಡ್ಬೋದು ಸರ್. ಅದನ್ನು ಮಾಡೋಕ್ಕಿಂತಲ್ವೇ ನಾವು ಹೆಚ್ಚಿನದಾಗಿ ಏನಾಯ್ತು ಅಂದ್ರೆ ನಮ್ಮಲ್ಲಿ ಸ್ವಲ್ಪ ದನಿನ ಗೊಬ್ಬರ ಸಿಗೋದ್ರಿಂದ ನಾವು ಇದಕ್ಕೆ ಅತಿ ಹೆಚ್ಚಾಗಿ ಇದನ್ನು ಕೊಡ್ತಾ ಇಲ್ಲ. ರಾಸಾಯನಿಕ ಗೊಬ್ಬರ ಹಾಕಲ್ಲ. ದನಿನ ಕೊಟ್ಟಿಗೆ ಗೊಬ್ಬರನೇ. ಇದು ಒಂದು ಪ್ರಸಿದ್ಧವಾದಂತಹ ಒಂದು ಜನ್ನವರದ ಕೆರೆ. ಇಂದು ನಾವು ಇಲ್ಲಿಗೆ ಹೊರಸಂಚಾರ ಬಂದಿದ್ದೀವಿ. ಇದು ಸುಮಾರು ಈ ಬೆಟ್ಟ 17 ಕಿಲೋಮೀಟ್ರು ಒಂದಕ್ಕೊಂದು ಬೆಟ್ಟಗಳೆಲ್ಲ ಜಾಯಿನ್ ಆಗಿದ್ದಾವೆ. ಇಂದು ನಾವು ಮಕ್ಕಳನ್ನ ಹೊರಸಂಚಾರನ ತಿಳಿಸೋಕೆ ಬಂದಿದ್ದೀವಿ. ಸುಮಾರು ಈ ಕೆರೆ 3-4 ಊರುಗಳಿಗೆ ಬೆಳೆ ಬೆಳೆಯೋಕ್ಕೆ ರೈತರಿಗೆ ನೀರನ್ನು ನೀಡುತ್ತೆ. ಒಂದು ಸಲ ನೀರು ಬಂದರೆ ಸುಮಾರು 3 ವರ್ಷಗಳ ಕಾಲ ನೀರನ್ನು ಇದು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯನ ಹೊಂದಿದೆ. ಇದು ಯಾವ ಊರು ಕೆರೆ? ಇದು ಜನ್ನಾವರ ಮತ್ತು ನರಸೀಪುರ ಕೆರೆ, ಹೌದಲ್ವಾ? ಒಂದ್ಸಲ ಕೆರೆಗೆ ನೀರು ಬಂದರೆ ಎಷ್ಟು ವರ್ಷ ಇರುತ್ತೆ ಅಂದಾಜು? 5 ವರ್ಷ ಇರುತ್ತಾ? ಈಗ ನೋಡ್ರಿ, ಈ ಬೆಟ್ಟಗಳಿದಾವಲ್ಲ, ಬರಮ್ಮ, ಈ ಬೆಟ್ಟಗಳಿದಾವಲ್ಲ, ಆ ಬೆಟ್ಟದಲ್ಲಿ ಜಾಸ್ತಿ ಮಳೆ ಬಂದ್ಬಿಟ್ಟು ಎಲ್ಲದ ಏನಾಗುತ್ತೆ, ಈ ಸುಜ್ಜಾದ ಪ್ರದೇಶಕ್ಕೆ ಶೇಖರಣೆ ಆಗುತ್ತೆ. ಇದನ್ನು ಸುಮಾರಕ್ಕೆ 700-800 ವರ್ಷಗಳ ಹಿಂದೆ ಮಾಡಿರೋದು. ಇದನ್ನ ಹಿಂದ್ಕಿನ್ನರು ನಮ್ಮ ತಾತ ಅಂತೀವಲ್ಲ, ಆ ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಯಾರೋ ಪಾಪ ಒಳ್ಳೆಯ ಗಣ್ಯ ವ್ಯಕ್ತಿಗಳು ಮಾಡಿದ್ದಾರೆ ನೋಡಿ. ಅವ್ರು ಮಾಡಿರೋದ್ರಿಂದ ಎಷ್ಟು ಉಪಯೋಗ ಆಗ್ತೈತೆ ನಿಮಗೆ, ಹೌದಲ್ವರ? ಇದು ಸುಮಾರಕ್ಕೆ ಜನ್ನಾವರ, ನರಸೀಪುರ, ಗೊಲ್ರಹಳ್ಳಿ ಮತ್ತು ಈ ಕಡೆಗೆ ಹಿರಿಸಾದ್ರಹಳ್ಳಿ ಹಿಂಗೆ ಹರಿದು ಹೋಗುತ್ತೆ, ಹೌದಲ್ವಾ? ಸುಮಾರು ಈಗ 3-4 ವರ್ಷಗಳಿಂದಲೂ ಸಹ ಇದು ತುಂಬತೈತೆ, ಹೌದಲ್ವಾ? ಜನ್ನಾವರದ ಕೆರೆಗೆ ಶಾಲಾ ವಿದ್ಯಾರ್ಥಿಗಳನ್ನು ನರಸೀಪುರ ಗ್ರಾಮ ಪಂಚಾಯಿತಿಗೆ ಭೇಟಿ ಮಾಡಿಸಿ ಅಲ್ಲಿನ ಕಾರ್ಯಗಳು ಹೇಗಿರುತ್ತವೆ, ಅವರ ಆಯ್ಕೆ ಪ್ರಕ್ರಿಯೆ ಹೇಗೆ, ಸಾರ್ವಜನಿಕರ ಕರ್ತವ್ಯಗಳು ಹೇಗೆ ಎಂಬುದನ್ನು ಪ್ರಾತ್ಯಕ್ಷಿಕೆಯ ಮೂಲಕ ಮಕ್ಕಳಲ್ಲಿ ಮನವರಿಕೆ ಮಾಡಿಕೊಡಲಾಯಿತು. ಗ್ರಾಮ ಪಂಚಾಯಿತಿಯ ಸಂಪೂರ್ಣ ವಿವರವನ್ನು PDO ಸರ್ ಅವರು ಸವಿಸ್ತಾರವಾಗಿ ವಿವರಿಸಿದರು. ಪಂಚಾಯಿತಿ ಯಾವುದು? ನರಸೀಪುರ ಪಂಚಾಯಿತಿ. ನಿಮ್ದು ಯಾವಮ್ಮ? ಯಾವ ಪಂಚಾಯಿತಿ ಸೇರುತ್ತೆ? ಯಾರು ಹೇಳ್ತೀರಾ? ನಿಮ್ದು ಯಾವುದು? ಸೊ ಇಲ್ಲಿ 5 ಪಂಚಾಯತಿನ 6 ಹಳ್ಳಿ ಬರ್ತಾರೆ. ಪಂಚಾಯತಿ ಉದ್ದೇಶ ಏನು ಅಂದರೆ ಇದು ಚರಂಡಿ ವ್ಯವಸ್ಥೆ ಇರ್ಬೋದು, ಇದ್ರದ್ದು ಆಯಿತಾ. ಆಮೇಲೆ NRG ವರ್ಕ್ ಅಂತ ಇರುತ್ತೆ. NRG ಅಂದರೆ ಉಳಿಬರ, ಕೃಷಿ ಮತ್ತು ಅಗ್ರಿಕಲ್ಚರಿಂದ ಅದಕ್ಕೆಲ್ಲ ಸಹಾಯಧನವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತದೆ, ಗೊತ್ತಾಯ್ತಾ? ಪಂಚಾಯತಿ ಉದ್ದೇಶ ಅದು ಮೇನ್ ಇರುತ್ತೆ. ಮತ್ತು 25% ಅನುದಾನ ಇರುತ್ತೆ ಹ್ಯಾಂಡಿಕ್ಯಾಪ್ಗೆ, ಮತ್ತು SC/STಗೆ ಅನುದಾನ ಇರುತ್ತೆ. ಅದನ್ನೆಲ್ಲ ಮೀಸಲಾಗಿ ಇಟ್ಟಿರ್ತಾರೆ, ಅವ್ರಿಗೇನೆ ಬಳಸಬೇಕು ಅಂತ. ಓದೋ ಮಕ್ಕಳಿಗೆ ಅಂದರೆ ಬಡ ಮಕ್ಕಳಿಗೆ
ಬಡ ಮಕ್ಕಳಿಗೆ ಏನಿದೆ ಅದರಲ್ಲಿ ಆ ಒಂದು ಫಂಡಲ್ಲಿ ನಿಮಗೆ ಆ ಒಂದು ಬಡ ಮಕ್ಕಳಿಗೆ ಅನುದಾನವನ್ನು ಕೊಡ್ತಾ ಇದ್ದೀವಿ ಆಯ್ತಾ. ಇಷ್ಟು ಪಂಚಾಯತಿಗಳಲ್ಲಿ ಇಲ್ಲಿ ಮೇನ್ ಏನು ಅಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಇರ್ತಾರೆ, ತಿಳಿಯುವಂಥ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ. ಅದ್ರ ಕೆಳಗಡೆ ಸೆಕ್ರೆಟರಿ ಬರ್ತಾರೆ, ಕಾರ್ಯದರ್ಶಿ. ನಾನು ಹೇಳ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು. ಪಂಚಾಯತಿಗೆ ಎಷ್ಟು ಜನ ಇರ್ತಾರೆ, ಸ್ಟಾಫ್ ಅಂತ ಹೇಳ್ತೀವಲ್ಲ, ಸಿಬ್ಬಂದಿ ಅಂತ ಹೇಳ್ತೀವಲ್ಲ, ಅವರು ಫಸ್ಟು ಏನು ಹೇಳ್ತಾರೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ. ಅದ್ರ ಕೆಳಗಡೆ ಸೆಕ್ರೆಟರಿ, ಕಾರ್ಯದರ್ಶಿ. ಅದ್ರ ಕೆಳಗಡೆ ಬಿಲ್ ಕಲೆಕ್ಟ್ ಅಂತಾರೆ, ಅದ್ರ ಕೆಳಗಡೆ ಅಟೆಂಡ್ರು. ಪ್ರತಿಯೊಂದು ಈ ಹಳ್ಳಿಯಿಂದ ನಿಮ್ಮ ನೀರು ಬಿಡ್ತಾರಲ್ಲ, ವಾಟರ್ ಮ್ಯಾನ್ ಅಂತ ಹೇಳ್ತಾರೆ, ನೀರು ಗಂಟೆ ಅಂತ ಹೇಳಿ ಗೊತ್ತಾಯ್ತಾ. ಇನ್ನು ಈಗ ಬಾಡಿ ಇಲ್ಲ, ಈಗ ಬಾಡಿ ಇರುತ್ತೆ. ಇದು ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ಪಂಚಾಯತಿ, ಜನಪ್ರತಿನಿಧಿಗಳಿಂದ ಇದು ಪಂಚಾಯತಿ ನಡೀತಾ ಇರುತ್ತೆ. ಊರಿಗೆ ದಾನಪ್ಪರ್ ಇದ್ರಲ್ಲ, ಇಲ್ಲಿ ಊರಲ್ಲಿ ಅವರವರು ಇಷ್ಟು ಜನಸಂಖ್ಯೆಗೆ ಇಷ್ಟು ಒಬ್ಬರನ್ನ ಆಯ್ಕೆ ಮಾಡಬಹುದು. ಜನಸಂಖ್ಯೆ ಆಧಾರದ ಮೇಲೆ ಒಬ್ಬರನ್ನ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಈಗ ಅದೊಂದು ಗಾಡಿ ಇರುತ್ತೆ, ಅದು ಅಲ್ಲಿ ಈಗ ನಡಿಬೇಕೀಗ ಪಂಚಾಯತಿ ಎಲೆಕ್ಷನ್ ಮುಂದಿನ ದಿನಗಳಲ್ಲಿ ನಡೆಯುತ್ತೆ, ಡಿಕ್ಲೇರ್ ಆಗುತ್ತೆ. ಅದು ದಿನಾಂಕ ಆದ ನಂತರ ಪಂಚಾಯತಿಲಿ ಎಲೆಕ್ಷನ್ ನಡೆದು ಅದಾದ್ಮೇಲೆ ಊರಿಗೆ ಒಬ್ರು ಮತ್ತೆ ಎಲ್ಲ ಕ್ಯಾಂಡಿಡೇಟ್ಗಳು ಸೇರಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಮತ್ತೆ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ, ಉಪಾಧ್ಯಕ್ಷರು ಸದಸ್ಯರನ್ನೇ ಆಯ್ಕೆ ಮಾಡೋದು. ಈಗ ಹಳ್ಳಿಗೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿರ್ತಾರಲ್ಲ, ಅದೇ ರೀತಿ ಉಪಾಧ್ಯಕ್ಷರನ್ನು ಅಧ್ಯಕ್ಷರನ್ನು ಅವರ ಸದಸ್ಯರು ಮಾತ್ರ ಆಯ್ಕೆ ಮಾಡೋದಕ್ಕೆ ಅವರಿಗೆ ಈಗ ಮೀಟಿಂಗ್ ಮಾಡ್ತಾರೆ. ಅವರಿಂದ ಏನಾಗುತ್ತೆ ಅಂದರೆ